ನಾಚಿಕೆಯ ನವಿಲು ಕಥಾಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೋಣೆಯ ತುಂಬ ಮಲ್ಲಿಗೆ ಹೂಗಳದೇ ಹಂದರ. ಆ ಹೂಗಳು ತೀವ್ರ ಸುಗಂಧ ಆ ಇಕ್ಕಟ್ಟಿನ ವಾತಾವರಣದಲ್ಲಿ ಧರಣಿಯ ಉಸಿರನ್ನು ಮತ್ತಷ್ಟು ಬಿಗಿ ಮಾಡ್ತಾ ಇತ್ತು. ಕೈಯಲ್ಲಿದ್ದ ಹಾಲಿನ ಲೋಟ ನಡುಗ್ತಾ ಇದೆ. ಅದರೊಳಗಿನ ಹಾಲು ತರಂಗಗಳಂತೆ ತಲ್ಲಣಿಸ್ತಾ ಇದೆ. ಧರಣಿಯ ಹೆಜ್ಜೆಗಳು ಮುಂದುವರಿಯುತ್ತಿದ್ದರೆ ಅವಳ ಎದೆಗೂಡಿನೊಳಗೆ ಮಾತ್ರ ಕಾಲದ ಚಕ್ರ ಹಿಮ್ಮುಖವಾಗಿ ಓಡ್ತಾ ಇತ್ತು. ಅವಳಿಗೆ ಕಣ್ಣ ಮುಂದೆ ಬಂದು ನಿಂತದ್ದು ಕೆಲವು ದಿನಗಳ ಹಿಂದಿನ ಆ ಮದುವೆಯ ಮಾತುಕತೆಯ ದೃಶ್ಯಕ್ಕೆ. ಅವಳು ಎಷ್ಟು ಚಂಚಲೆ, ಎಷ್ಟು ಮುಗ್ಧೆ, ಎಷ್ಟು ನಾಚ್ಕೊಳ್ತಾಳೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇಡೀ ಕುಟುಂಬವೇ ಎದುರು ಕುಳಿತಿತ್ತು. ನಡುವೆ ಆನಂದ್, ಗಂಭೀರ ಮುಖಭಾವದ, ಅಷ್ಟಾಗಿ ಮಾತನಾಡದ ಹಠಮಾರಿ ಹೆಣ್ಣು ಮಕ್ಕಳ ಹಾಟ್ ಫೇವರೇಟ್ ಹುಡುಗ. ಅವನೆದುರು ಕುಳಿತು ಊಟ ಮಾಡುವಾಗ ಧರಣಿಯ ಕೈಯಿಂದ ಚಮಚ ಸಣ್ಣಗೆ ತಟ್ಟೆಗೆ ತಾಗಿ ಶಬ್ದ ಮಾಡಿಬಿಡುತ್ತೆ. ಬೈ ಮಿಸ್ ಟನ್ ಅನ್ನೋ ಒಂದು ಸಣ್ಣ ಸೌಂಡು ಇಡೀ ಹಜಾರದಲ್ಲಿ ಮೌನವನ್ನು ಸೀಳುತ್ತೆ. ಅಷ್ಟೇ, ಎಲ್ಲರೂ ಇವಳನ್ನೇ ನೋಡಿದಂತಾಗಿ ಧರಣಿ ಮುಜುಗರದ ಜಗತ್ತಿನಲ್ಲಿ ಮುಳುಗು ಹೋಗ್ತಾಳೆ. ಅಂದಿನಿಂದ ಆನಂದ್ನ ಕಣ್ಣಿಗೆ ಕಣ್ಣಿಟ್ಟು ನೋಡುವ ಧೈರ್ಯ ಅವಳಿಗೆ ಬರಲೇ ಇಲ್ಲ. ಅವನು ನನ್ನ ಬಗ್ಗೆ ಏನಂದ್ಕೊಂಡಿರ್ಬೋದು, ನನ್ನನ್ನು ಎಷ್ಟು ಅಸಭ್ಯ ಅಂದ್ಕೊಂಡಿದ್ದಾನೆ, ಅಥವಾ ನಾನು ಎಲ್ಲರೂ ನೋಡೋ ಥರ ಮಾಡ್ಕೊಬಿಟ್ನಲ್ಲ ಎಂಬ ಯೋಚನೆಯೇ ಅವಳ ಆತ್ಮವಿಶ್ವಾಸವನ್ನು ಕಸಿದುಕೊಂಡು ಬಿಡುತ್ತೆ. ಆದರೆ ವಿಧಿಯ ಆಟ ನೋಡಿ, ಇವತ್ತು ಅದೇ ಆನಂದ್ನ ಜೊತೆ ಇಡೀ ಜೀವನ ಕಳೆಯಬೇಕು. ಅದು ಅವರ ಪ್ರತಿಯೊಬ್ಬರ ಜೀವನದಲ್ಲೂ ಬರುವಂತಹ ಆ ರಾತ್ರಿ, ಆ ಮೊದಲ ರಾತ್ರಿಯ ಕೋಣೆಯಲ್ಲಿ ಧರಣಿ ಮಂಚದ ತುದಿಯಲ್ಲಿ ಅತ್ಯಂತ ಜೋಪಾನವಾಗಿ ಕುಳಿತುಕೊಂಡಿದ್ದಾಳೆ. ರೇಷ್ಮೆ ಸೀರೆಯ ನೆರಿಗೆಗಳು ಅವಳ ನಡುಕಕ್ಕೆ ತಕ್ಕಂತೆ ಜಾರ್ತಾ ಇದ್ವು. ತಲೆ ತಗ್ಗಿಸಿ ತನ್ನ ಸೀರೆಯ ಸೆರಗನ್ನು ಬೆರಳುಗಳಿಂದ ಹೊಸೆಯುತ್ತಾ ಅವಳು ನಾಚಿ ನೀರಾಗ್ತಾ ಇದ್ದಾಳೆ. ಅಷ್ಟರಲ್ಲೇ ಬಾಗಿಲಿನ ಚಿಲಕ ಸರಿದ ಶಬ್ದ ಆಯಿತು. ಕ್ಲಿಕ್. ಧರಣಿಯ ಉಸಿರು ಒಂದು ಕ್ಷಣ ಗಂಟಲಲ್ಲೇ ನಿಂತಂಗಾಯಿತು. ಆನಂದ್ ಕೋಣೆಯೊಳಗೆ ಹೆಜ್ಜೆಯನ್ನು ಇಟ್ಟಿದ್ದ. ಅವನ ಬಲವಾದ ಹೆಜ್ಜೆಗಳ ಸದ್ದು ಧರಣಿಯ ಹೃದಯದ ಬಡಿತವನ್ನು ದುಪ್ಪಟ್ಟು ಮಾಡಿತ್ತು. ಅವಳ ಸನಿಹಕ್ಕೆ ಬಂದ ಆನಂದ್ ಮೆಲ್ಲಕ್ಕೆ ಹಾಸಿಗೆ ಮೇಲೆ ಕುಳಿತಾಗ ಬೆಡ್ ಕೊಂಚ ಕುಸಿಯಿತು. ಅವನ ಶರೀರದ ಬಿಸಿ ಧರಣಿಗೆ ತಾಗಕ್ಕೆ ಶುರುವಾಯಿತು. ಅವಳ ಕೈಯಲ್ಲಿದ್ದ ನಡಕ್ತಿದ್ದ ಹಾಲಿನ ಲೋಟವನ್ನು ಆನಂದ್ ತನ್ನ ಬಲವಾದ ಕೈಗಳಿಂದ ನಿಧಾನವಾಗಿಡಿದು ಪಕ್ಕದಲ್ಲಿದ್ದಂತಹ ಮೇಜಿನ ಮೇಲೆ ಇರಿಸ್ದ. ಧರಣಿಗೆ ಮುಖ ಎತ್ತಿ ನೋಡುವ ಶಕ್ತಿಯೇ ಇರಲಿಲ್ಲ. ಅವಳ ಈ ತಳಮಳ ಕಣ್ಣುಗಳಲ್ಲಿದ್ದ ಮುಜುಗರ ಆನಂದ್ಗೆ ಅರ್ಥವಾಗಲು ತಡವೇನಾಗಲಿಲ್ಲ. ಆನಂದ್ ಮೆಲ್ಲನೆ ನಕ್ಕನು. ಆ ನಗುವಿನ ಸದ್ದು ಕೋಣೆಯ ನಿಶಬ್ದದಲ್ಲಿ ಅತ್ಯಂತ ರೊಮ್ಯಾಂಟಿಕ್ ಆಗಿ ಕೇಳಿಸ್ತಾ ಇತ್ತು. ಅವನು ತನ್ನ ಕೈಬೆರಳುಗಳನ್ನು ಧರಣಿಯ ಮುಖದ ಹತ್ರ ತಂದು ಅವಳ ಕೆನ್ನೆಯ ಮೇಲೆ ರಾರಾಜಿಸ್ತಿದ್ದ ಆ ಹಠಮಾರಿ ಮುಂಗುರಳನ್ನು ಕಿವಿಯ ಹಿಂದೆ ಸರಿಸ್ತಾನೆ. ಆ ಬೆಚ್ಚಗಿನ ಅಪರಿಚಿತ ಸ್ಪರ್ಶಕ್ಕೆ ಧರಣಿಯ ಮೈಯಲ್ಲೊಂದು ಬಿರುಗಾಳಿ ಎದ್ದಂತಾಯಿತು. ರೇಷ್ಮೆ ಸೀರೆಯ ಒಳಗೂ ಅವಳ ರೋಮಗಳು ಎದ್ದು ನಿಂತಿದ್ವು. ಧರಣಿ, ಆನಂದ್ನ ಧ್ವನಿ ಮ್ಯೂಸಿಕ್ನಂತೆ ಇತ್ತು. ಯಾಕೆ ಇಷ್ಟೊಂದು ಹೆದರ್ತಾ ಇದೆಯಾ? ನಾನು ನಿನ್ನ ಗಂಡ ಅಷ್ಟೇ. ನೀನು ಯಾರೋ ಅಪರಿಚಿತರನ್ನ ನೋಡಿರೋ ಥರ ಅಂತಿದ್ದೀರಲ್ಲ. ನೀನು ತಿನ್ನೋ ರಾಕ್ಷಸ ಅಲ್ಲ ನಾನು ಎಂದು ಕೀಟಲೆಯನ್ನು ಮಾಡ್ದ. ಆದರೆ ಧರಣಿ ಉತ್ತರ ಕೊಡಲೇ ಇಲ್ಲ. ಕಣ್ಣುಗಳು ನೆಲದ ಆಸನ್ನೇ ಇಂಚಿಂಚಾಗಿ ಎಳಿತಾ ಇದ್ವು. ಅವಳ ಮನಸ್ಸನ್ನು ಹಳೆ ಚಮಚದ ಸೌಂಡ್ ಇನ್ನೂ ಕೂಡ ಕಾಡ್ತಾ ಇತ್ತು. ಅದನ್ನು ಗಮನಿಸಿದ ಆನಂದ್ ಇನ್ನೂ ಈ ಮೌನ ಕೆಲಸ ಮಾಡಲ್ಲ ಅಂದುಕೊಂಡು ಧರಣಿಯ ಎರಡು ಮೃದುವಾದ ಕೈಗಳನ್ನು ತನ್ನ ಬಲವಾದ ಅಂಗೈಗಳ ನಡುವೆ ಲಾಕ್ ಮಾಡಿಕೊಂಡ. ನನಗೆ ಗೊತ್ತು ಧರಣಿ, ನೀನು ತುಂಬ ನಾಚಿಕೆ ಸ್ವಭಾವದವಳು ಅಂತ. ಆದರೆ ನನ್ನ ಮುಂದೆ ನೀನು ಯಾವುದಕ್ಕೂ ಸಂಕೋಚ ಪಡುವಂತಹ ಅವಶ್ಯಕತೆಯೇ ಇಲ್ಲ ನೋಡು. ನಿನ್ನ ಪ್ರತಿಯೊಂದು ಸಣ್ಣ ವಿಷಯವೂ ನನಗೆ ತುಂಬ ಇಷ್ಟ. ನೀನು ಹೇಗಿದೆಯೋ ಹಾಗೆ ನನಗೆ ಬೇಕು. ನಾನು ಅದು ಏನೇ ಆಗಿರಲಿ, ಒಳ್ಳೆಯದು ಕೆಟ್ಟದ್ದು, ಐ ಕ್ಯಾನ್ ಆಕ್ಸೆಪ್ಟ್ ಎಂದವನೇ ನಿಧಾನವಾಗಿ ಅವಳ ಮುಖವನ್ನು ತನ್ನ ಕೈಗೆತ್ಕೊಂಡ. ಅವಳ ಹಣೆಯ ಮೇಲೆ ಆನಂದ್ ತನ್ನ ತುಟಿಗಳನ್ನು ಹೊತ್ತಾಗ ಧರಣಿಯ ಕಣ್ಣುಗಳು ತಾವಾಗಿಯೇ ಮುಚ್ಚಿಕೊಂಡವು. ಮುಜುಗರದ ಜಾಗದಲ್ಲಿ ಈಗ ನಿಧಾನವಾಗಿ ಪ್ರೀತಿಯ ತೀವ್ರತೆ ಆವರಿಸ್ಕೊಳ್ತಿತ್ತು. ಆನಂದ್ ಅವಳ ಮುಖಕ್ಕೆ ತೀರಾ ಹತ್ತಿರ ಬಂದಿದ್ದ. ಅವನ ಬಿಸಿಯಾದ ಉಸಿರಾಟ ಧರಣಿಯ ತುಟಿ ಮತ್ತು ಕೆನ್ನೆಗಳ ಮೇಲೆ ಬಡಿತಾನೆ ಇತ್ತು. ಧರಣಿ, ನನ್ನ ಕಡೆ ನೋಡು, ಆನಂದ್ ಪಿಸುಗುಡ್ತಾನೆ. ಅವನು ತೀರ ಹತ್ತಿರವಾಗ್ತಿದ್ದಂತೆ ಧರಣಿಯೊಳಗಿದ್ದ ಹೆದರಿಕೆ ಮಿತಿ ಮೀರಿತ್ತು. ಅವಳಿಗೆ ಈ ತೀವ್ರತೆಯನ್ನು ತಡೆದುಕೊಳ್ಳೋಕೆ ಸಾಧ್ಯವೇ ಆಗಲಿಲ್ಲ. ಕೊನೆಗೆ ತಡೆಯಲಾರದೆ ಆನಂದ್ನ ಎದೆಯನ್ನು ತನ್ನ ಮುಷ್ಟಿಗಳಿಂದ ಮೆಲ್ಲಗೆ ತಳ್ಳಿ ಮುಖವನ್ನು ಪಕ್ಕಕ್ಕೆ ತಿರುಗಿಸಿಕೊಂಡು ಬಿಕ್ಕಳಿಸುವ ಧ್ವನಿಯಲ್ಲಿ ಪಿಸುಗುಡ್ತಾ ಇದ್ದಾಳೆ. ಪ್ಲೀಸ್ ಇವತ್ತು ಬೇಡ ಅಂತ ಅನಿಸುತ್ತೆ.
ಕೋಣೆಯಲ್ಲಿದ್ದ ರೊಮ್ಯಾಂಟಿಕ್ ವಾತಾವರಣ ಒಮ್ಮಿಂದೊಮ್ಮೆಗೆ ಸ್ತಬ್ಧವಾಗಿ ಹೋಯಿತು. ಯಾಕೋ ಗೊತ್ತಿಲ್ಲ, ಆನಂದ್ ನಿಶ್ಚಲನಾದ. ಅವನ ಮುಖದಲ್ಲಿ ತೀವ್ರ ನಿರಾಸೆ ಮತ್ತು ಹಠದ ಬೇಸರ ಒಟ್ಟಿಗೆ ಎದ್ದು ಕಾಣಿಸ್ತಾ ಇತ್ತು. ಇಷ್ಟೆಲ್ಲ ಕನಸುಗಳ ನಂತರ ಅವಳು ಹೀಗೆ ದಿಢೀರನ್ನು ನಿರಾಕರಿಸಿದ್ದು ಅವನ ಗಂಡುತನದ ಅಹಂಕಾರಕ್ಕೆ ಸಣ್ಣದಾಗ್ತಾಗ್ತು. ಅವನು ದೂರ ಸರಿಯಲೇ ಇಲ್ಲ, ಬದಲಿಗೆ ಅವಳತ್ತ ತೀಕ್ಷ್ಣವಾಗಿ ನೋಡ್ತಾ ಇದ್ದಾನೆ. ಅವನು ಧರಣಿಯ ಎರಡೂ ಹೆಗಲುಗಳನ್ನು ಗಟ್ಟಿಯಾಗಿಡಿದು ತನ್ನ ಕಡೆಗೆ ತಿರುಗಿಸ್ಕೊಂಡ. ಅವನ ಕಣ್ಣುಗಳಲ್ಲಿ ಈಗ ಕೇವಲ ಪ್ರೀತಿ ಮಾತ್ರ ಇರಲಿಲ್ಲ, ತನ್ನ ಹೆಂಡತಿಯ ಮೇಲಿರುವ ಹಕ್ಕಿನ ಗಾಂಭೀರ್ಯವಿತ್ತು. ಏನು ಬೇಡ ಧರಣಿ, ಇವತ್ತು ಬೇಡ ಅಂದರೆ ಏನರ್ಥ? ಅವನ ಧ್ವನಿ ಸ್ವಲ್ಪ ಗಂಭೀರ ಆಯಿತು ಮತ್ತು ಅವನ ಮುಖದಲ್ಲಿ ಕೋಪ ಅನ್ನೋದು ಕಾಣಿಸ್ಕೊಳ್ತಾ ಇತ್ತು. ಆಗ ಧರಣಿ ಎದುರಿ ಕಣ್ಣನ್ನು ಮುಚ್ಕೊಂಡ್ಳು. ಆನಂದ್ ಅವಳ ಮುಖಕ್ಕೆ ಇನ್ನಷ್ಟು ಹತ್ತಿರವಾಗಿ ಆಟದಿಂದ ಹೇಳ್ತಾನೆ, ನೋಡು ಧರಣಿ, ನಾನು ನಿನ್ನನ್ನು ಮದುವೆಯಾಗಿರೋದು ಕೇವಲ ಹೆಸರಿಗಂತೂ ಅಲ್ವೇ ಅಲ್ಲ, ನಿನ್ನನ್ನು ಹೀಗೆ ದೂರ ಇಡೋಕ್ಕಂತೂ ಖಂಡಿತ ಅಲ್ವೇ ಅಲ್ಲ. ನಾನು ಒಬ್ಬ ಸಂಸಾರಸ್ಥ ಆಗಬೇಕು, ನಾನು ಸಂಸಾರದ ಸುಖವನ್ನು ಅನುಭವಿಸ್ಬೇಕು, ಇಬ್ಬರು ಜೊತೆಯಾಗಿ ಬಾಳೋಕೆ, ಒಬ್ರಿಗೊಬ್ರು ಖುಷಿ ಕೊಡೋಕೆ ಅಂತ ನಾವಿಬ್ಬರು ಒಂದಾಗಿರೋ ತಾನೆ. ಈ ನಿನ್ನ ಅತಿಯಾದ ನಾಚಿಕೆಯಿಂದ ನಾವಿಬ್ಬರ ನಡುವೆ ದಯವಿಟ್ಟು ಗೋಡೆಯನ್ನು ಕಟ್ಟಬೇಡ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಅವನ ಧ್ವನಿಯಲ್ಲಿದ್ದಂತಹ ಒಂದು ಗಾಂಭೀರ್ಯ ಮತ್ತು ಹಕ್ಕಿನ ಮಾತುಗಳಿದೆಯಲ್ಲ, ಧರಣಿಯ ಎದೆಯನ್ನು ಸೀಳಿದಂತಾಯಿತು. ಕಣ್ಬಿಟ್ಟು ಅವನನ್ನು ನೋಡ್ತಾ ಇದ್ದಾಳೆ. ಅವನ ಮುಖದಲ್ಲಿದ್ದ ಬೇಸರಕ್ಕೆ ತಾನೇ ಕಾರಣ ಎಂದು ತಿಳಿದಾಗ ಅವಳಿಗೆ ತನ್ನ ತಪ್ಪಿನ ಅರಿವು ಆಗುತ್ತೆ. ಅವನು ಹೇಳುತ್ತಿರುವುದು 100ಕ್ಕೆ 100 ನಿಜವಾಗಿತ್ತು. ಮದುವೆಯಾದ ಮೇಲೆ ಈ ಅತಿಯಾದ ಸಂಕೋಚ, ಮುಜುಗರಕ್ಕೆ ಜಾಗವಿರಬಾರದಿತ್ತು. ಇದರಿಂದ ಮತ್ತೊಬ್ಬರಿಗೆ ತೊಂದರೆಯಾಗ್ತದೆ. ಆನಂದ್ ಅವಳ ಕಣ್ಣುಗಳನ್ನೇ ನೋಡುತ್ತಾ, ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಅಂತ ಬೇಸರದಿಂದಲೇ ಕೇಳಿದ. ಅವಳ ಕೈ ಬಿಟ್ಟು ದೂರ ಸರಿಯಲು ಕೂಡ ಯತ್ನಿಸ್ತಾನೆ. ಆದರೆ ಈ ಬಾರಿ ಧರಣಿ ಅವನನ್ನು ದೂರ ಹೋಗೋಕೆ ಬಿಡಲ್ಲ. ಅವಳು ತಕ್ಷಣವೇ ಆನಂದ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತನ್ನ ಕಣ್ಣುಗಳಿಂದಲೇ ಕ್ಷಮೆ ಕೇಳುವಂತೆ ಅವನ ವಿಶಾಲವಾದ ಎದೆಯ ಮೇಲೆ ವಾಲಿಬಿಟ್ಲು. ಅವಳ ಈ ಹಠಾತ್ ನಡೆಯ ಆನಂದ್ಗೆ ಮುಖದಲ್ಲಿ ಒಂದು ಮುನಿಸನ್ನು ಕ್ಷಣಾರ್ಧದಲ್ಲೇ ಮಾಯ ಮಾಡಿ ಸುಂದರವಾದ ನಗುವನ್ನು ತಂದುಕೊಡುತ್ತೆ. ಆನಂದ್ ಅವನ ಕೈ ಬೆರಳುಗಳ ನಡುವೆ ತನ್ನ ಬೆರಳುಗಳನ್ನು ಪೋಣಿಸಿ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಇನ್ನು ಆ ಹಳೆಯ ವಿಷಯಗಳನ್ನೇ ಯೋಚಿಸ್ತಾ ಇದ್ದೀಯಾ ಅಲ್ವಾ ಎಂದು ಆನಂದ್ ನೇರವಾಗಿ ಕೇಳಿದಾಗ ಧರಣಿ ಆಶ್ಚರ್ಯದಿಂದ ಅವನನ್ನೇ ದಿಟ್ಟಿಸಿ ನೋಡ್ತಾ ಇದ್ಲು. ಆನಂದ್ ಮೆಲ್ಲಗೆ ನಕ್ಕು ಅವಳ ಮೂಗಿನ ತುದಿಯನ್ನು ಚಿವುಟಿ, ಅದು ನೀನು ನನ್ನ ಮುಂದೆ ಅಷ್ಟೊಂದು ಸಂಕೋಚ ಮುಜುಗರವನ್ನು ಪಟ್ಕೊಳ್ತಾ ಇದ್ದರೆ ನನಗೆ ನಿನ್ನ ಮೇಲಿನ ಗೌರವ ಪ್ರೀತಿ 100 ಪಟ್ಟು ಜಾಸ್ತಿ ಆಯಿತು ಧರಣಿ. ಆದರೆ ಈ ಕಾಲದಲ್ಲೂ ಕೂಡ ಇಷ್ಟು ನಿಷ್ಕಲ್ಮಶವಾದ, ಭಯಪಡುವಂತಹ, ಸಣ್ಣ ವಿಷಯಕ್ಕೂ ಇಷ್ಟು ಕ್ಯೂಟಾಗಿ ನಾಚಿಕೊಳ್ಳುವಂಥ ಹುಡುಗಿ ಸಿಗೋದು ನಿಜವಾಗ್ಲೂ ನಂದು ಅದೃಷ್ಟ. ನಿನ್ನ ನಾಚಿಕೆಯೇ ನಿನ್ನ ಹಂದ ಅಂತ ಹೇಳ್ತಾನೆ. ಆನಂದ್ನ ಈ ಮಾತುಗಳು ಧರಣಿಯ ಹೃದಯಕ್ಕೆ ನೇರವಾಗಿ ತಟ್ಟುತ್ತವೆ. ಇಷ್ಟು ದಿನ ತಾನು ಯಾವುದನ್ನು ನೆನೆದು ಕೀಳರಿಮೆ ಪಡ್ತಾ ಇದ್ಲೋ ಅದನ್ನೇ ತನ್ನ ಗಂಡ ಇಷ್ಟು ಸುಂದರವಾಗಿ ಒಂದು ಪಾಸಿಟಿವ್ ಆಗಿ ಒಪ್ಕೊಂಡಿದ್ದಾನೆ ಅಂತ ತಿಳಿದಾಗ ಅವಳ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಅನ್ನೋದು ಮೂಡುತ್ತೆ. ಅವಳ ಕಣ್ಣಿನ ತುದಿಯಲ್ಲಿದ್ದ ನೀರಿನ ಹನಿಯನ್ನು ಆನಂದ್ ತನ್ನ ಹೆಬ್ಬೆರಳಿನಿಂದ ಮೃದುವಾಗಿ ಒರೆಸ್ತಾನೆ. ಧರಣಿ ಈ ಬಾರಿ ಹಿಂದೆ ಸರಿಲೇ ಇಲ್ಲ. ಯಾವುದೇ ಮುಜುಗರವಿಲ್ಲದೆ ತನ್ನ ಇಡೀ ದೇಹವನ್ನು ಅಂದರೆ ಇಡೀ ಮನಸ್ಸನ್ನು, ತನುವನ್ನು ಅವನ ಬಾಹುಬಂಧನಕ್ಕೆ ಒಪ್ಪಿಸ್ತಾಳೆ. ಆನಂದ್ನ ವಿಶಾಲವಾದ ಎದೆಯ ಮೇಲೆ ಧರಣಿ ತಲೆಯಿಟ್ಟು ಮಲಗಿದಾಗ ಅವಳಿಗೆ ಜಗತ್ತಿನ ಎಲ್ಲ ಸುರಕ್ಷತೆ, ಖುಷಿ ಸಿಕ್ಕಂತಾಗುತ್ತೆ. ಆನಂದ್ ಅವಳ ತಲೆಯನ್ನು ಸವರುತ್ತಾ ಅವಳ ಕೂದಲಿನ ಸುವಾಸನೆಯನ್ನು ಆಸ್ವಾದಿಸ್ತಾ ಇದ್ದ. ನಿಧಾನವಾಗಿ ಧರಣಿ ಆನಂದ್ನ ಎದೆಯಿಂದ ತಲೆಯನ್ನೆತ್ತಿ ಅವನ ಮುಖವನ್ನು ನೋಡಿದ್ಲು. ಧರಣಿ ತನ್ನ ಮೃದುವಾದ ಕೈಗಳಿಂದ ಆನಂದ್ನ ಮುಖವನ್ನು ಹಗುರವಾಗಿ ಸವರಿದ್ಲು. ಅವಳ ಕೈಬೆರಳುಗಳ ಸ್ಪರ್ಶಕ್ಕೆ ಆನಂದ್ನ ಉಸಿರಾಟದ ವೇಗ ಕೊಂಚ ಜಾಸ್ತಿ ಆಯಿತು. ಅವನು ಧರಣಿಯ ಕಿವಿಯ ಹತ್ತಿರ ಬಾಗಿ, ಇನ್ಮೇಲೆ ನೀನು ನನ್ನವಳು ಮಾತ್ರ, ಕೇವಲ ನನ್ನವಳು ಎಂದು ಹೇಳಿದಾಗ ಧರಣಿಯ ಮುಖದಲ್ಲಿ ಈಗ ಮೂಡಿದ್ದು ಮುಜುಗರದ ಕೆಂಪಲ್ಲ, ಬದಲಿಗೆ ಪ್ರೀತಿಯ ಲಜ್ಜೆಯ ರಂಗು. ಪರಸ್ಪರರ ಉಸಿರಿನ ಬಿಸಿಯನ್ನಷ್ಟೇ ಆಸ್ವಾದಿಸುತ್ತಾ ಇಬ್ಬರು ಪ್ರೇಮಿಗಳು ಆ ಮೌನದಲ್ಲೇ ಒಂದು ಸುಂದರ ಒಲವಿನ ಕಾವ್ಯವನ್ನು ಬರೆದಿದ್ರು. ಆ ರಾತ್ರಿ ಕೇವಲ ಇಬ್ಬರು ವ್ಯಕ್ತಿಗಳು ಒಂದಾಗಲಿಲ್ಲ, ಬದಲಿಗೆ 2 ಮುಗ್ಧ ಮನಸ್ಸುಗಳು ಶಾಶ್ವತವಾಗಿ ಒಂದಾದವು. ಈ ಕಥೆಯಲ್ಲಿ ಒಂದು ಫೈನಲ್ ಆದ ಅಂತಿಮ ಸಂದೇಶ ಇದೆ. ವಿವಾಹ ಅನ್ನುವಂಥದ್ದು ಕೇವಲ 2 ದೇಹಗಳ ಬಲವಂತದ ಮಿಲನ ಅಲ್ಲ, ಅದೊಂದು ಕಾರ್ಯ ಅಲ್ಲ, ಅದು 2 ಮನಸ್ಸುಗಳ ನಂಬಿಕೆ, ಪರಸ್ಪರ ಗೌರವದ ಪವಿತ್ರ ಬಂಧ. ಅದು
ಯಾವುದೇ ಮದುವೆ ಬಲವಂತದಿಂದ ಅಥವಾ ಹಕ್ಕನ್ನು ಚಲಾಯಿಸೋದ್ರಿಂದ ಖಂಡಿತ ಯಶಸ್ವಿಯಾಗೋದಿಲ್ಲ ಸ್ನೇಹಿತರೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಗೌರವಿಸ್ಕೊಂಡು ಅವರ ಎಲ್ಲೆಗಳನ್ನು ಅರ್ಥ ಮಾಡಿಕೊಂಡು ಸಂಗಾತಿಯ ಭಾವನೆಗಳಿಗೆ ಮನ್ನಣೆ ನೀಡಿದಾಗ ಮಾತ್ರ ಸಂಸಾರ ಅನ್ನೋ ದೋಣಿ ಸುಗಮವಾಗಿ ಸಾಗುತ್ತೆ, ಪ್ರೀತಿ ಗೆಲ್ಲುತ್ತೆ, ಸಂಸಾರ ಸುಖಮಯವಾಗಿರುತ್ತೆ ಅಂತ ಹೇಳ್ತಾ ಕಥೆಯನ್ನು ಮುಗಿಸೋಣ.